ಡಿ.ಕೆ. ಶಿವಕುಮಾರ್ ಅವರಿಗೆ ದೈವ ಬಲವೋ ಅಥವಾ ದೇವರ ವರವೋ? ಕಬ್ಬಾಳಮ್ಮನ ಮಗನಿಂದ ದೇಶದಾದ್ಯಂತ ದೇಗುಲದ ಪ್ರದಕ್ಷಿಣೆ ಆಗಿತ್ತು ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಕರ್ನಾಟಕ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅಂದ್ರೆ ಕೇವಲ ರಾಜಕೀಯ ತಂತ್ರಗಾರಿಕೆ ಮಾತ್ರ ಅಲ್ಲ, ಅವರ ಅಚಲ ದೈವ ಭಕ್ತಿಯೂ ಕೂಡ ಅಷ್ಟೇ ಪ್ರಸಿದ್ಧ. ರಾಜಕೀಯ ಬಿಕ್ಕಟ್ಟು ಎದುರಾದಾಗ ಅಥವಾ ಮಹತ್ವಾಕಾಂಕ್ಷೆಯ ಗುರಿಯನ್ನ ಇಟ್ಕೊಳ್ಬೇಕಾದಾಗ ಡಿ.ಕೆ. ಶಿವಕುಮಾರ್ ಮೊರೆ ಹೋಗೋದೇ ದೇವಸ್ಥಾನಗಳಿಗೆ. ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಹೋಗ್ತಾರವರು. ದೇಶದ ಉದ್ದಗಲಕ್ಕೂ ಕೂಡ ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತಾರೆ. ಅವರಿಗೆ ರಾಜಕೀಯದಲ್ಲಿ ಪ್ರಬಲವಾಗಿ ಹೆಜ್ಜೆ ಇಡಬೇಕು ಅಂದಾಗ್ಲೂ ಕೂಡ ದೇವರ ಮೊರೆ ಹೋಗಿದ್ರು. ಈಗ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಉಂಟು ಮಾಡಿದ್ದಾರೆ. ಈಗ ಅವರೇ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೆಲ್ಲಿ ಹೋದ್ರು, ಯಾವ್ಯಾವ ದೇವರು ವರ ಕೊಟ್ರು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ದೈವಾರಾಧನೆ ಇದೆ. ಅಧಿಕಾರ ಸಮೀಕರಣಗಳು ಬದಲಾಗ್ತಾ ಇರುವಾಗ ಅಥವಾ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಭೇಟಿಯ ಬಳಿಕ ಡಿ.ಕೆ. ಶಿವಕುಮಾರ್ ದೇಶದ ಪ್ರಮುಖ ಶಕ್ತಿಪೀಠಗಳಿಗೆ ಭೇಟಿಯನ್ನ ನೀಡಿದ್ರು. ಇದು ಜಮ್ಮು ಕಾಶ್ಮೀರದ ಪ್ರಸಿದ್ಧ ವೈಷ್ಣವ ದೇವಿ ಪೀಠಕ್ಕೂ ಕೂಡ ತಮ್ಮ ಪತ್ನಿ ಸಮೇತ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ದೆಹಲಿಯಲ್ಲಿ ಎಐಸಿಸಿ ನಾಯಕರೊಂದಿಗೆ ಪ್ರಮುಖ ಮಾತುಕತೆಯನ್ನ ಮುಗಿಸಿದಂತ ಬೆನ್ನಲ್ಲೇ ಈ ಒಂದು ಭೇಟಿಯಾಗಿತ್ತು. ದಕ್ಷಿಣದಲ್ಲಿ ಆಂಧ್ರ ಪ್ರದೇಶದ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನ ನೀಡಿ ಪೂಜೆ ಸಲ್ಲಿಸಿದ್ರು. ಇತ್ತೀಚೆಗೆ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರು. ಶನೇಶ್ವರನ್ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು. ಪೂರ್ವದ ಶಕ್ತಿ ಪೀಠ ಕಾಮಾಖ್ಯಕ್ಕೂ ಹೋಗಿದ್ರು. ಆಸಾಂನ ಗುವಾಹಟಿಯಲ್ಲಿರುವಂತಹ ಪ್ರಸಿದ್ಧ ಶಕ್ತಿ ಕೇಂದ್ರ ಅದುವೇ ಕಾಮಾಖ್ಯ ದೇವಸ್ಥಾನ. ಇಲ್ಲಿ ಶತ್ರುಗಳ ನಾಶ ಮತ್ತು ವಿಘ್ನ ನಿವಾರಕ ಯಾಗಗಳನ್ನ ನೆರವೇರಿಸಿದ್ರು. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ರಾಜ್ಯ ರಾಜಕಾರಣದ ಪ್ರತಿ ಮಹತ್ವದ ತಿರುವಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಆಗಿರುವಂತಹ ಹಲವು ದೇವಾಲಯಗಳಿಗೆ ಭೇಟಿಯನ್ನ ನೀಡ್ತಿದ್ರು. ಕರ್ನಾಟಕದ ಮನೆ ದೇವರು ಅಂತ ಹೇಳಿ ಸಂಕಷ್ಟ ನಿವಾರಣೆ ಮಾಡಲಿಕ್ಕೆ ಅವರು ಓಡಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ಬಿಟ್ಟಿಲ್ಲ ದೈವದ ಪವರ್. ಕಬ್ಬಾಳಮ್ಮ ಕೆಂಕೇರಮ್ಮ ಆಗಿರ್ಲಿ, ಯಾರೂ ಕೈ ಬಿಟ್ಟಿಲ್ಲ. ರಾಮನಗರ ಜಿಲ್ಲೆಯ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ನೆಚ್ಚಿನ ಧಾರ್ಮಿಕ ಕೇಂದ್ರ ಅಂತ ಹೇಳ್ಬೋದು. ಅದನ್ನ ರಾಜಕೀಯ ಉತ್ತುಂಗಕ್ಕೇರುವ ಮುನ್ನ ಹಾಗೂ ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಅವರು ಮೊದಲು ಭೇಟಿ ಮಾಡಿದ್ದು ಇದೇ ದೇವಸ್ಥಾನಕ್ಕೆ. ತವರು ಕ್ಷೇತ್ರ ಕನಕಪುರ ಸ್ಥಳೀಯ ದೇವತೆ ಅಂತ ಹೇಳಿ ಪ್ರಸಿದ್ಧ ಆಗಿರುವಂತಹ ದೇವರದು. ಕರಾವಳಿ ಮಲೆನಾಡು ಕೂಡ ಬಿಟ್ಟಿಲ್ಲ. ಉಡುಪಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆ, ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ, ಚಿಕ್ಕಮಗಳೂರಿನ ಶೃಂಗೇರಿ ಶಾರದೆ, ಉತ್ತರ ಕನ್ನಡದ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾರೆ, ರುದ್ರಾಭಿಷೇಕವನ್ನು ಮಾಡ್ತಾರೆ. ಆದ್ದರಿಂದಲೇ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನಗಳು ಫಲ ಕೊಟ್ಟಿದೆ. ಅವರು ಒಂದು ಮಾತು ಹೇಳ್ತಾರೆ, ಪ್ರಾರ್ಥನೆಗಳು ಯಾವಾಗ್ಲೂ ಕೂಡ ಫಲ ಕೊಡುತ್ತೆ ಅಂತ ಹೇಳಿ. ಅದೇ ರೀತಿ ಫಲ ಕೊಟ್ಟಂತೆ ಕಾಣಿಸ್ತಿದೆ. ಡಿ.ಕೆ. ಶಿವಕುಮಾರ್ ಅವರ ದೇವಸ್ಥಾನದ ಭೇಟಿಯ ಹಿಂದೆ ಹಲವು ಕೇವಲ ಭಕ್ತಿಯಷ್ಟೇ ಇರಲಿಲ್ಲ, ಅವರ ರಾಜಕೀಯ ಭವಿಷ್ಯದ ವಿಚಾರವೂ ಕೂಡ ಇತ್ತು, ಟೈಮಿಂಗ್ ಕೂಡ ಇತ್ತು. ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಹೌದು, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಕೆ ಮಾಡ್ತಾ ಇದ್ದಂತೆ ಈ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಆಧಾರದ ಮೇಲೆ ಮುಖ್ಯಮಂತ್ರಿ ಗಾದಿ ಹಿಡಿಯುವ ಅವರು ಮಹತ್ವಾಕಾಂಕ್ಷೆಗೆ ಈ ಒಂದು ಪೂಜೆ ಬಲವನ್ನ ನೀಡಿತ್ತು. ಅಲ್ಲದೆ ಇಡಿ, ಐಟಿ ರೈಡ್ಗಳು ಮತ್ತು ಜೈಲು ವಾಸದಂತಹ ಕಠಿಣ ಒಂದು ದಿನಗಳನ್ನ ಎದುರಿಸಿ ಇಂದು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿಯ ಅಧ್ಯಕ್ಷರಾಗಿ ಇದೀಗ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಹಿಂದೆ ದೈವ ಬಲವೇ ವಿಶೇಷ ಕಾರಣ. ಹಿಂದೂ ಮತದಾರರ ಕನೆಕ್ಷನ್ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಮೇಲಿರುವಂತಹ ಸಾಫ್ಟ್ ಹಿಂದುತ್ವದ ಟೀಕೆಗಳಿಗೆ ಡಿ.ಕೆ. ಶಿವಕುಮಾರ್ ಈ ನಂತರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಬಲವಾದ ಉತ್ತರವನ್ನ ನೀಡಿದ್ರು. ತಾವು ಧರ್ಮ ಮತ್ತು ಸಂಸ್ಕೃತಿಯನ್ನ ಯಾವತ್ತೂ ಕೂಡ ಮರ್ತವರಲ್ಲ ಅಂತ ಹೇಳಿ ಸಾಬೀತು ಮಾಡಿದ್ರು. ಅಲ್ಲದೆ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯೇ ಹೈಕಮಾಂಡ್ ಮಟ್ಟದಲ್ಲಿ ತಮಗಾಗುವಂತಹ ಅನ್ಯಾಯವನ್ನ ಎದುರಿಸಲಿಕ್ಕೆ ದೈವ ಆಶೀರ್ವಾದ ಮಾಡಿದೆ ಎನ್ನುವಂತಹ ನಂಬಿಕೆಯನ್ನ ವಿರೋಧಿಗಳಿಗೆ ತಲುಪಿಸಿದ್ರು ಎನ್ನುವಂತಹ ವಾದ ಕೂಡ ಇದೆ. ನೋಡೋದಿಲ್ಲ ಡಿ.ಕೆ. ಶಿವಕುಮಾರ್ ಅವರ ಭಕ್ತಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.